ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಭಾಳ ಮಸ್ತ್ ಆಗಿರುವಂತಹ ಇನ್ಸ್ಟಂಟ್ ಆಗಿ ಮಾಡುವಂತಹ ಅವಲಕ್ಕಿ ಸೆಟ್ ದೋಸೆಯನ್ನು ತೋರಿಸ್ಕೊಡಕತ್ತೀವಿ ರೀ. ಅತಿ ಸುಲಭವಾಗಿ ಮಾಡುವಂತಹ ಈ ದೋಸೆ ಜೊತೆ ಒಂದು ಮಸ್ತ್ ಆಗಿರುವಂತಹ ಈಸಿ ಆಗಿರುವಂತಹ ಈರುಳ್ಳಿ ಚಟ್ನಿ ಅಥವಾ ಉಳ್ಳಾಗಡ್ಡಿ ಚಟ್ನಿಯನ್ನು ಮಸ್ತಾಗಿ ತೋರಿಸ್ತೀವಿ ರೀ. ಹಾಗಾದ್ರೆ ನೀವೇನ್ರಿ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ದೋಸೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಕ್ರಿ. ನೋಡ್ರಿ ಏನು ಮಾಡಿರಿ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚಂದಂಗಿ ತೊಳೆದು ತೊಗೊಂಡು ಬರ್ರಿ. ತೀತ್ರಿ ಅರ್ಧ ಕಪ್ಪಷ್ಟು ಅವಲಕ್ಕಿ ಮತ್ತು ಕರೆಕ್ಟಾಗಿ ಎಲ್ಲ ಅಳತೆಗಳನ್ನ ತೊಗೋರಿ. ಅದಾದ ನಂತರ 1 ಕಪ್ಪಷ್ಟು ಸಣ್ಣ ರವಾವನ್ನು ನಾವಿಲ್ಲಿ ಸೇರಿಸ್ಬೇಕಾಕೈತಿ ರೀ, ಚಿರೋಟಿ ರವೆ. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಾಕತ್ತೀವಿ. ತೀತ್ರಿ ಅದಾದ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಮತ್ತೊಂದು ಈಸ್ ನೀರನ್ನು ಸೇರಿಸಿ ಟೋಟಲ್ 1 ಕಪ್ ನೀರನ್ನು ಹಾಕಿ ಚಂದಂಗಿ ಅದನ್ನು ನೀವು ಮಿಕ್ಸ್ ಮಾಡಿರಿ. ಬರೋಬ್ಬರಿಯಾಗಿ ಇದನ್ನೆಲ್ಲನೂ ಕೂಡಿಸ್ರಿ. ಚೆನ್ನಾಗಿ ಕೂಡಿದ ಆದ್ಮೇಲೆ ಇದಕ್ಕೆ ಮೇಲೆ ಏನರ ಒಂದು ಮುಚ್ಚಿ ಬಿಟ್ಟುಬಿಡ್ರಿ. ಎಷ್ಟೊತ್ತನ ಅಂತಂದ್ರೆ ನಾವೀಗ ಮುಂದೆ ಚಟ್ನಿ ಮಾಡ್ತೀವ್ರಲ್ಲ, ಅಲ್ಲಿ ತನ ಚಟ್ನಿ ಎಷ್ಟೊತ್ತಕ್ಕಾಕತ್ತೋ ಅಲ್ಲಿ ತನ ಹಂಗೆ ಇರಲ್ರಿ, ತೆಗೆದಿಟ್ಕೊಂಬಿಡ್ರಿ. ಆಮೇಲೆ ಒಂದು ಯಾವ್ದಾರ ಪಾಣ್ಣಾಗ ಏನು ಮಾಡೋಣ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದ್ರಾಗ ಒಂದು ಇಟ್ಟು ಜೀರಿಗೆಯನ್ನು ಹಾಕೋಣ ರೀ. ಅದಾದ ನಂತರ ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಅದಾವ್ರಲ್ರಿ, ಅದಕ್ಕೆ ಈರುಳ್ಳಿಯನ್ನು ನಾವು ಹಾಕಿ ಚೆನ್ನಾಗಿ ಹುರಿನೋರಿ. ಆಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ಬ್ಯಾಡಗಿ ಮೆಣಸು ಮತ್ತು 1-2 ಹಂಗೆ ಮೆಣಸ್ರಿ, ಒಣ ಮೆಣಸಿಕಾಯನ್ನು ಹಾಕೋನು, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸ್ವಲ್ಪ ಸೇರಿಸೋನು. ನೀವು ಒಣ ಮೆಣಸಿಕಾಯಿ ಬ್ಯಾಡ ಅಂದ್ರೆ ನೀವು ಕೆಂಪು ಖಾರದ ಪುಡಿ ಹಾಕಿರೂ ನಡಿತೈತ್ರಿ. ಟೊಮ್ಯಾಟೊ ಹಾಕತ್ತಿದ್ದೀವಿ ನಾವಿಲ್ಲಿ, ಟೊಮ್ಯಾಟೊ ಬದಲಿ ನೀವು ಹುಣಸೆಹಣ್ಣು ಹಾಕಿದ್ರು ನಡಿತೈತ್ರಿ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಇದ್ರಾಗ ಚೇಂಜಸ್ ಮಾಡ್ಕೊಳ್ಬೋದು. ಆಮೇಲೆ ಅವನ್ನೆಲ್ಲನೂ ಚಲೋತ್ನಾಗಿ ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಬೇಕಾಕೈತ್ರಿ. ಫ್ರೈ ಮಾಡಿದಾದ್ಮೇಲೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಗಿರ್ರ ಅಂತೇಳಿ ಅನಿಸಿ ಸಣ್ಣಂಗೆ ಮಾಡ್ಕೊಂಬರ್ ನೋಡ್ರಿ. ಅದಕ್ಕಿಂತ ಮೊದಲು ಸ್ವಲ್ಪ ಉಪ್ಪು, ಹಂಗೆ ಕೊತ್ತಂಬರಿ ಸೊಪ್ಪು ಇವೆರಡೂ ಮರೆಯೋಕೆ ಹೋಗಬೇಡ್ರಿ. ಮುಂದಕ್ಕೆ ಇದ್ರಾಗೆ ನೀರು ಏನೂ ಹಾಕೋ ಅವಶ್ಯಕತೆ ಇರಲಿಲ್ಲ. ಚಂದಂಗಿ ಗರ್ರ ಅಂತ ಅನಿಸ್ರಿ, ಒಂದು ಈರು ತರಿತರಿಯಾಗಿ ಉಳಿಸ್ರಿ, ಚಲೋ ಹತ್ತೈತಿ, ಭಾಳ ಮಸ್ತ್ ಅನಿಸ್ತೈತಿ ರೀ. ಇಷ್ಟ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಈರುಳ್ಳಿ ಚಟ್ನಿ ತಯಾರಾಗ್ತದೆ ರೀ. ನಿಮಗೆ ನಾ ಆಗಲೇ ಹೇಳ್ದಂಗೆ ಇದಕ್ಕೆ ನೀವು ಬೇಕಂತಂದ್ರೆ ಒಗ್ಗರಣೆನೂ ಕೊಡ್ಬೋದ್ರಿ. ಇಲ್ಲ ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತಂದ್ರೆ ಹಂಗೂ ನಡಿತೈತಿ ರೀ. ಬೇಕಂದ್ರೆ ಒಗ್ಗರಣೆ ನೀವು ಕೊಡ್ಬೋದು ರೀ. ತೀತ್ರಿ ಮಸ್ತ್ ಆಕೈತಿ. ಅದಾದ ನಂತರ ಇದೇಗೆ ನೆನೆಸಿಟ್ಟಿದ್ದೀವ್ರಲ್ಲ, ಈಗ ಅದನ್ನು ನೀವು ನೋಡ್ಬೋದು ಗಟ್ಟಿ ಆಗೈತಿ ರೀ, ಗೊತ್ತಾತ್ರಲ್ಲ. ಈಗ ನಾವು ಇದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂಥೇಳಿ ರುಬ್ಬಬೇಕ್ರಿ. ಅದಕ್ಕೆ ಏನು ಮಾಡಿರಿ, 2 ಸಲ ಮಾಡೋಣ, ಒಂದೇ ಸಲ ಬೇಡ, 2 ಸಲ ಮಾಡೋಣ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ನಾವು ಹಾಕಿ ಏನು ಮಾಡೋಣ, ಗರ್ರ ಅಂಥೇಳಿ ಅಣಸೋನು. ಪೂರ್ತಿ ಹಿಟ್ಟು ಸಣ್ಣ ಮಾಡ್ಕೊಂಡು ಬರ್ರಿ, ಚಂದಂಗಿ ಆಗ್ತೈತಿ. ಬರೋಬ್ಬರಿಯಾಗಿ ಅಳತೆ ತೊಗೊಂಡ್ರಿ ಅಂತಂದ್ರೆ ಮಸ್ತಾಗಿ ಅವಲಕ್ಕಿ ಸೆಟ್ ದೋಸೆ ಚಲೋತ್ನಂಗೆ ಬರ್ತಾವೆ. ಹಿಂಗೆ ನಾವು 2 ಬ್ಯಾಚನ್ನು ಚಲೋತ್ನಂಗೆ ರುಬ್ಬಣು. ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ದಾಗ 1 ಕಪ್ ನೀರನ್ನು ಹಾಕಿ ಚಂದಂಗಿ ಇಲ್ಲಿ ನಾವು ಸೇರಿಸಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡೋರಿ. ತಿಳಿತ್ರಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ, ಹಂಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಟ್ಟಬೇಕು ಅಷ್ಟು ಉಪ್ಪು ಅದನ್ನು ಹಾಕಿ ಚಂದಂಗಿ ಮಿಕ್ಸ್ ಕೊಡ್ರಿ. ಇದಾದ ನಂತರ ದೋಸೆ ಚಂದಂಗೆ ಸ್ವಲ್ಪ ಕಲರ್ ಬಲ್ಲಿ ಅನ್ನೋ ಕಾರಣಕ್ಕೆ ಒಂದು ಈಟ ಸಕ್ಕರೆಯನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ನೀವು ಸ್ಕಿಪ್ ಮಾಡ್ಬೋದು ರೀ ಬೇಡ ಅಂತಂದ್ರೆ. ಅದಾದ ನಂತರ ಇಲ್ಲಿ ಅದನ್ನು ಇನ್ನೊಮ್ಮೆ ಮಿಕ್ಸ್ ಕೊಟ್ಟ ಇನ್ನು ತಯಾರೈತ್ರಿ. ಏಕದಮ್ ಪದ್ಧತಿಯಾಗಿ ನಾವು ಈಗಿನ ದೋಸೆಯನ್ನು ಮಾಡ್ಕೊಳ್ಬೋದು ರೀ. ನೋಡಿರಿ, ದೋಸೆ ತವೆ ಚಂದಂಗೆ ಕಾದಿರ್ತೈತಿ, ಅದ್ರ ಮೇಲೆ ಹೋಗಿ ಹಿಟ್ಟನ್ನು ಈ ರೀತಿಯಾಗಿ ಹಾಕಿದ್ರಿ. ಸ್ವಲ್ಪ ಬೇಕಂದ್ರೆ ತೀಡ್ರಿ, ಇಲ್ಲ ತೀಡೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಈ ರೀತಿಯಾಗಿ ತೂತಾಗಿ ಬರಾಕತ್ತಿದ್ದಾಗ ಒಂದು ಲಿಡ್ಡನ್ನು ನೀವು ಮುಚ್ಚಬೇಕಾಕತ್ರಿ ಚಂದಂಗೆ. ಆಮೇಲೆ ದೋಸೆ ಬರ್ತೈತಿ, ಭಾಳ ಮಸ್ತಾಗಿ ಬರ್ತೈತಿ ರೀ. ಹಿಂಗೆ ನೀವು ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಬೋದು ರೀ. ತಿಳ್ತಿರಲ್ಲ. ಇದನ್ನು ನೀವು ಬೇಕು ಅಂತಂದ್ರೆ ಒಂದೇ ಮೈ ಬೇಯಿಸ್ಬೋದು ರೀ, ಇಲ್ಲ 2 ಸೈಡ್ ಅಂತಂದ್ರೆ ಹಿಂಗೆ ಹಾಕಿ ಚಂದಂಗೆ ಆ ಕಡೆನೂ ಬೇಯಿಸ್ಬೋದು ರೀ. ಚಲೋತ್ನಂಗೆ ಮಸ್ತಾಗಿನ ಬರ್ತೈತಿ ರೀ. ತಿಳ್ತಿರಲ್ಲ. ಏಕದಮ್ ಪದ್ಧತಿಯಾಗಿರುವಂತಹ ಅವಲಕ್ಕಿಯ ಸೆಟ್ ದೋಸೆಯನ್ನು ನೀವು ನೋಡಕತ್ತೀರಿ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನಾವು ಅದಕ್ಕೆ ಎಣ್ಣೆ ತುಪ್ಪ ಅದು ಏನೂ ಹಚ್ಚಲಿಲ್ಲ ರೀ, ನೀವು ಗಮನಿಸ್ಬೋದು. ಅದಾದ ನಂತರ ಹಿಂಗೆ ನೀವು ಈ ಒಂದು ದೋಸೆಯನ್ನು ಹಾಕಿ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಲಿಡ್ಡನ್ನು ಮುಚ್ಚಿ ನೀವು ಬರೀ ಒಂದೇ ಸೈಡ್ ಬೇಯಿಸಿ ತೆಗಿತಂದ್ರೆ ಹಾಂ ರೀ, ಏನೂ ಆಗೋದಿಲ್ಲ, ಬೆಳ್ಳಗಂಗಿ ಚಂದಂಗಿ ಬರ್ತೈತಿ, ಮಸ್ತಾಗಿನೂ ಬರ್ತೈತಿ ರೀ. ಹಂಗೆ ನಿಮಗೆ ಇನ್ನೊಂದು ಹೇಳ್ಬೇಕ್ರಿ ಅಂತಂದ್ರೆ ನೀವು ದೋಸೆ ಹಾಕುವಾಗಿ ಒಂದು ತವೆ ಬಗ್ಗೆ ಭಾಳ ಕೇಳ್ತೀರಿ. ಈ ತವ ಯಾವುದ್ರಿ ಅಂಥೇಳಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಾಗ ಸಿಗ್ತೈತಿ ರೀ. ಯಾವ ತವ ಮತ್ತು ಎಲ್ಲಿಂದ ತೊಗೊಳ್ಬೋದು ಅಂಥೇಳಿ ಎಲ್ಲನೂ ಇರ್ತೈತಿ. ಬೇಕಂತಂದ್ರೆ ಚೆಕ್ ಮಾಡಿರಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ನೋಡಿ. ಈಗ ದೋಸೆ ಹಾಕುವಾಗ ಸೇಮ್ ಹಂಗೆ ರೀ, ಉಳಿದಿದ್ದೀನಿ ಎಲ್ಲನೂ ಸೇಮ್ ಹಾಕೋದು. ನೀವು ಬೇಕಂದ್ರೆ ಸ್ವಲ್ಪ ದೊಡ್ಡ ಮಾಡ್ಕೊಳ್ಬೋದ್ರೆ, ಸಣ್ಣನೂ ಮಾಡ್ಬೇಕಂತೇನಿಲ್ಲ. ನಾವು ನಿಮಗೆ ಸೆಟ್ ದೋಸೆ ಅಂತಲೇ ಇಟ್ಟಿಟ್ಟು ತೋರ್ಸಕತ್ತೀವಿ. ಹಂಗೆ 2 ಸೈಡ್ ಬೇಕಂದ್ರೆ 2 ಸೈಡ್, ಒಂದೇ ಸೈಡ್ ಬೇಕಂದ್ರೆ ಒಂದೇ ಸೈಡ್ ನೀವು ಬೇಯಿಸಿ ತೆಗಿಬೋದು. ಮಸ್ತಾಗಿ ಬರ್ತದೆ ರೀ. ಆಮೇಲೆ ನಿಮಗೆ ಬೇಕಂದ್ರೆ ಎಣ್ಣೆ ತುಪ್ಪ ಹಚ್ಚಿನೂ ನೀವು ಮಾಡ್ಕೊಳ್ಬೋದು ರೀ. ನಾವು ನಿಮಗೆ ತೋರಿಸ್ತೀವಿ ಬರ್ರಿ ಇಲ್ಲಿ.
ಇಷ್ಟ ಸುಲಭವಾಗಿ ಏನು ಮಾಡಿರಿ, ತವೆಗೆ ಒಂದು ಈಟ ಎಣ್ಣೆ ಒರೆಸಿರಿ ಹಿಂಗೆ. ಅದಾದ ನಂತರ ಅದ್ರ ಮ್ಯಾಲೆ ಹಿಂಗೆ ನೀವೇನು ಮಾಡಿರಿ, ಒಂದು ಈಟ ಏನು ಮಾಡಿರಿ, ಈ ಒಂದು ಹಿಟ್ಟನ್ನು ಹಾಕಿರಿ. ಬೇಕಂದ್ರೆ ತೀಡ್ರಿ, ಇಲ್ಲ ಹಂಗೆ ಬಿಡ್ರಿ. ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಅದಕ್ಕೆ ಸುತ್ತ ಅಥವಾ ಮ್ಯಾಲ ನೀವು ತುಪ್ಪ ಅನ್ನ ಹಾಕಿರಿ. ಚಲೋ ತಂಗಿ ಬರ್ತೈತಿ ಮತ್ತು ಮಸ್ತ್ ಟೇಸ್ಟ್ನು ಬರ್ತೈತೆ ರೀ, ಭಾಳ ಭಾರಿ ಬರ್ತೈತೆ ರೀ. ಕರೆ ಹೇಳ್ಬೇಕಂತಂದ್ರೆ ತುಪ್ಪದಾಗ ಒಂದು ಇಟ್ಟು ಈ ಒಂದು ದೋಸೆ ಇನ್ನಟ್ಟು ನಿಮಗೆ ಸ್ವಾದಿಷ್ಟ ಅಂತ ಅನಿಸೋದಂತರೂ ಗ್ಯಾರಂಟಿ ರೀ, ಅದಂತರೂ ಕರೆ ಐತಿ ಮಾತು. ಆಮೇಲೆ ಹಿಂಗನ ನೀವು ಎರಡು ಸೈಡ್ ಬೇಯಿಸೋದ್ರಿ. ಇಷ್ಟ ಚಲೋತ್ನಂಗೆ ಆಗ್ತೈತಿ. ಸಾಫ್ಟ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಇನ್ಸ್ಟಂಟ್ ದೋಸೆಗಳನ್ನು ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿರಿ. ಆಮೇಲೆ ನಿಮಗೆ ತವಾ ಬಂಗಂತರೂ ಹೇಳಿನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಾಗ ಸಿಗ್ತೈತಿ. ಈರುಳ್ಳಿ ಚಟ್ನಿ ಅಂತೂ ನಿಮಗೆ ಮಸ್ತಾಗಿ ಯಾವಾಗ ಬೇಕಾದ್ರೆ ರೊಟ್ಟಿ ಚಪಾತಿ ಜೊತೆ ಅದ್ರ ಜೊತೆನೂ ಮಾಡಿರಿ, ಅಟ್ಟ ಚಲೋತ್ನಂಗೆ ಆಕತ್ತಿ. ಬಾಜು ನಿಮಗೆ ಯಾವ್ದು ಬೇಕೋ ಆ ಚಟ್ನಿ ಪುಡಿ ಜೊತೆ ಈ ಒಂದು ದೋಸೆಯನ್ನು ಎಂಜಾಯ್ ಮಾಡಿರಿ. ಯಾಕಂತಂದ್ರೆ ಇದು ಮಸ್ತಾಗಿರುವಂತಹ, ಸುಲಭವಾಗಿರುವಂತಹ, ಇನ್ಸ್ಟಂಟ್ ಆಗಿರುವಂತಹ ಅವಲಕ್ಕಿಯ ಸೆಟ್ ದೋಸೆ ಐತ್ರಿ. ಹಾಗಾದ್ರೆ ನಿಮಗೆ ಇನ್ನಿತರ ಹಲವಾರು ಬೇರೆ ಬೇರೆ ರೀತಿಯ ದೋಸೆಗಳು ಬೇಕು ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ತೋರಿಸಿದ್ದೀವಿ, ಭಾಳ ರೀತಿ ದೋಸೆಗಳನ್ನ ತೋರಿಸಿದ್ದೀವಿ. ಒಂದ್ಸಲ ಕಣ್ಣಾಶಿ ಬರ್ರಿ, ಯಾವ್ದು ಇಷ್ಟ ಆದ್ರೆ ಅದನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.